ಚಿಕ್ಕಪ್ಪ ಸ್ಟಡಿಯಾಗಿ ಇದ್ದೀನಲ್ಲ. ನೀ ಕುಡ್ದಿರೋದ ಎಷ್ಟು ಕಂದ ಚೂರು. ಯಾರು ನೀವು? ಯಜಮಾನ್ರೆ, ಈ ಓಬುಲ್ ರೆಡ್ಡಿ ಮನೆ ಇದೆನಾ ಅಥವಾ ಬೇರೆ ಯಾರಾದ್ರೂ ಓಬುಲ್ ರೆಡ್ಡಿ ಇದ್ದಾರಾ? ಇಲ್ಲೆಲ್ಲ ಬುಲ್ಬುಲ್ ರೆಡ್ಡಿಗಳೇ. ಓಬುಲ್ ರೆಡ್ಡಿ ಒಬ್ಬರೇ ಇರೋದು, ಅವರೇ ನಮ್ಮ ಬಾಸ್. ಏನಿಲ್ಲ, ನಮ್ ದೂರದೂರು ಪಕ್ಕದೂರ್ಗೆ ಹುಡುಗಿ ನೋಡಕ್ ಬಂದಿದ್ದೆ. ಆ ಹುಡುಗಿ ಈ ಮನೇಲಿದ್ದಾಳಂತೆ. ಒಂದ್ಸಲ ತೋರಿಸಿದ್ರೆ ನೋಡ್ಕೊಂಡು ಹೊರಟ್ಬಿಡ್ತೀವಿ. ನಕ್ರ ಮಾಡ್ತಾ ಇದ್ಯಾ? ಕಳ್ಸ್ಕೋ ಇಲ್ಲಿಂದ. ಸರ್, ಇಲ್ಲೊಂದು ಪ್ರಾಬ್ಲಮ್ ಇದೆ, ಅದು ನಿಮ್ಗೆ ಅರ್ಥ ಆಗ್ತಿಲ್ಲ. ನೋಡ್ತೀನಿ ಅಂದ್ರೆ ಇಲ್ಲಿ ನೀವು ಬಿಡ್ತಿಲ್ಲ. ನೋಡದೆ ಹೋದ್ರೆ ನಮ್ಮ ಅಪ್ಪ ಸುಮ್ಮನೆ ಬಿಡಲ್ಲ ನನ್ನ. ಏನೋ ಮಾಡ್ತಾನೆ. ಫಸ್ಟ್ ಏಟ್ ಈ ತರ ಕೊಡ್ತಾರ ನಮ್ಮಪ್ಪ. ಲೇನಾ? ಹೆತ್ತ ತಂದೆನ ಲೇ ಅಂತೀರಲ್ಲ. ನಮ್ಮ ಮನೆಗೆ ಅವರಪ್ಪ ಮೈ ಮೇಲೆ ಬಂದಾಯ್ತು. ಬನ್ನಿ ಕುತ್ಕೊಳ್ಳೋಣ. ನೋಡಿ ಕತ್ತಿ, ಹೆತ್ತ ತಂದೆಗೆ ಕತ್ತಿ ತೋರಿಸ್ತೀಯ ನೀನು? ಅಷ್ಟು ದೊಡ್ಡನಾಗ್ಬಿಟ್ಯಾ? ಅಷ್ಟು ದೊಡ್ಡನಾಗ್ಬಿಟ್ಯಾ ನೀನು? ಅಷ್ಟು ದೊಡ್ಡನಾಗ್ಬಿಟ್ಯಾ? ಈ ವಿಷಯ ನಿಮ್ಮ ಅಮ್ಮನ್ ಗೊತ್ತಾದ್ರೆ ಎಷ್ಟು ನೊಂದ್ಕೋತಾಳ ಗೊತ್ತಾ? ತಪ್ಪು ಮಗನೆ, ವೆಪನ್ಸ್ ಎಲ್ಲ ಹಾಗೆ ಎತ್ತಬಾರ್ದು. ಏನಪ್ಪ ನೀವು ಇದೆಲ್ಲ ಏನು? ಮುಂದೈತೆ ಮಾರಿ ಹಬ್ಬ. ಹೆತ್ತವ್ರ ಮೇಲೆ ಕತ್ತಿ ಸುತ್ತಿ ಇಂತ ಗಂಟೆ ಎಲ್ಲ ಎತ್ಬಾರ್ದು ಅಂತ ಗೊತ್ತಿಲ್ವಾ? ಗೊತ್ತಿಲ್ವಾ ನಿಮಗೆ? ಸಾಯಿಸ್ಬಿಡ್ತೀಯ, ಹೆತ್ತವ್ರನ್ನ ಸಾಯಿಸ್ಬಿಡ್ತೀಯ. ಚಿಕ್ಕವಾಗಿಂದ ಚಿಕನ್, ಚಪಾತಿ, ಚಿಪ್ಸ್ ಅಂತ ಕೊಟ್ಟಿದ್ರೆ ನನ್ನೇ ಸಾಯಿಸ್ತೀಯ. ಎಷ್ಟು ವೆರೈಟಿ ಹೊಡಿತಾ ಇದ್ದಾನೆ. ಇದೆಲ್ಲ ಬರೀ ಟ್ರೈಲರ್, ಪಿಕ್ಚರ್ ಅಭಿ ಬಾಕಿ ಹೈ ದೇಖೋ. ಹುಡುಗಿ ನೋಡ್ಕೊಂಬಾರ ಅಂದ್ರೆ ಹುಡುಗಿನ ನೋಡ್ದೆ ಬರ್ತೀಯ ನಮ್ಮ ಮಗನೇ. ಮತ್ತೆ ಬರ್ತೀಯ. ಕತ್ತಿ ಎತ್ಬೇಡ ಅಂದ್ರೆ ಕಟ್ಟಿಗೆ ಎತ್ಕೊಂಡ್ಬರ್ತೀಯ. ಕಟ್ಟಿಗೆ ಡ್ಯಾಡಿನ ಅಪ್ಪ ಅನ್ನೋದನ್ನ ಬಿಟ್ಟು ಡ್ಯಾಡಿ ಅಂತೀಯ. ಡ್ಯಾಡಿ ಅವಮಾನ, ಅವಮಾನ ನಿಂಗೆ, ಅವಮಾನ. ಕನ್ನಡದಲ್ಲಿ ಅಪ್ಪ ಅನ್ನಕ್ಕೆ ಅವಮಾನ, ಅವಮಾನ ನಿಂಗೆ. ಅಷ್ಟೊತ್ತಿಗೆ ಅಪ್ಪ ಅನ್ನೋದು ಬಂದ್ಬಿಡ್ತು. ಎಲ್ಲೂ ಇಲ್ದಲ್ಲ ಕನ್ನಡ ಅಲ್ವಾ? ಅಪ್ಪ ಅಂತೀಯ, ಅಪ್ಪ ಅನ್ನೀಗ. ಇಲ್ಲ ಅಂದ್ರೆ ಏನು ಡ್ಯಾಡಿ, ಪಾಪು, ಮಸಿ ಪದ್ಧತಿ ಇಲ್ಲ ಬೆಳೆದು ಬಿಡಿದ ಕಶನ ನನ್ನ ಮಕ್ಕಳು. ಸರ್ ಹೊರಗಡೆ ಹೋಗ್ಬೇಡಿ ಸರ್. ಗಾಡಿ ಹೊಡಿತಾ ಇದ್ದಾರೆ ಸರ್. ನಿಮ್ಗೂ ಹೊಡಿ. ಓಬುಲ್ ರೆಡ್ಡಿ ಮನುಷ್ಯ ನೋಡಿತಾ ಇದ್ಯಾ? ಬದುಕೋ ಆಸೆ ಇಲ್ವಾ? ಓಬುಲ್ ರೆಡ್ಡಿ ಯಾರು ಇದ್ದಾಳ? ಓಬುಲ್ ರೆಡ್ಡಿ ಯಾರು? ಓಬುಲ್ ರೆಡ್ಡಿ ಯಾರು? ಅಣ್ಣಿಂದ ಇಟ್ಕೊಂಡು ಬೇಗ ಹೇಳ್ರೋ, ಇಲ್ಲ ಸಾಯಿಸ್ಬಿಡ್ತೀನಿ. ಅಣ್ಣ ಬಾತ್ರೂಮ್ಗೆ ಹೋಗಿದ್ದಾರೆ. ಏಯ್, ನೀವೆಲ್ಲ ಮೇಲ್ ಹೋಗಿ ಶುಭ್ರವಾಗಿ ರೆಡಿ ಆಗಿ ಹುಡ್ಗಿನ್ ಕರ್ಕೊಂಬನ್ನಿ, ನೋಡ್ಬೇಕು. ಇದು ನಾನು ಫಸ್ಟ್ ಟೈಮ್ ಹುಡ್ಗಿನ್ ನೋಡ್ತಿರೋದು. ಸಂಪ್ರದಾಯವಾಗಿ ನಡಿಬೇಕು, ಇಲ್ಲ ವೈಲೆಂಟ್ ಆಗ್ಬಿಡ್ತೀನಿ. ಒಬ್ಳು ನಿನ್ನೆ ಕಣ ಟೆನ್ನಿಸ್ಗೆ ಬಾಲ್ ಬಾಯಲ್ಲಿ ಹೆಂಗ್ ಕಂಡಿಡ್ದೆ? ಓ ಬೂಲು ಅಂತ ಕೈ ತುಂಬಾ ಜಾತ್ರೆ ಉಂಗುರ ಹಾಕೊಂಡ್ರೆ ಗೊತ್ತಾಗಲ್ವಾ? ಲೈ, ಗ್ರಾಚಾರ ಬ್ಯಾಂಡ್ ಮಾರತೋ ಖುದಾ ಕ್ಯಾ ಕರೆಗ ಅಂತ ಒಂದು ಗಾದೆ ಇದೆ, ಕೇಳಿದ್ಯಾ? ಯು ಮೀನ್ ಬ್ಯಾಂಡ್? ನೋ ಐಡಿಯಾ. ಈಗ ಐಡಿಯಾ ಬರುತ್ತೆ, ಹೋಗಿ ಕರ್ಕೊಂಬ. ಓಕೆ, ಕರ್ಕೊಂಬರ್ತೀನಿ. ನಿನ್ ಬಾಯಿಗೆ ಬೆಲ್ಲ ಹಾಕ. ನೀನ್ ನೋಡ್ತಾ ಇದ್ರೆ ನಾನು ಏನೋ ನೋಡಪ್ಪ ಹೆಂಗ್ ಉಪ್ತಾ ಇದೆ. ಆಟ ಆಡ್ಬೇಕು ಅಂದ್ರೆ, ಬೇಟೆ ಆಡ್ಬೇಕು ಅಂದ್ರೆ ನೀನ್ ಬಿಟ್ರೆ ಯಾರು ಇಲ್ಲ ಬಿಡು. ಅಷ್ಟಕ್ಕೂ ನಿನ್ನಂತ ಆಲ್ರೌಂಡರ್ ನಮ್ಮ ಊರಲ್ಲಿ ಯಾರು ಇಲ್ಲ. ಗಟ್ಟಿ ವರ್ಷಲಪ್ಪ ನೀನು. ಇಂಥವ್ರಿಗೆ ನೀನೇ ಕರೆಕ್ಟು. ಆಡ್ಕೋ ಆಡ್ಕೋ ಆಡ್ಕೋ. ಈ ಹುಡುಗಿಗೆ ನಾನು ಇಷ್ಟ ಆಗ್ಬೇಕಂತೆ. ಕನ್ಫರ್ಮ್ ಇಷ್ಟ ಆಗಲ್ಲ.
ಜಾನು ಅದ್ಭುತವಾಗಿದೆಯಾ. ನಿಂಗೊಂದು ವಿಷಯ ಗೊತ್ತಾ, ನಿನ್ನ ನೋಡ್ತಾನೆ ಬದುಕ್ಬಿಡ್ಬೋದು. ಹಾ, ಮರ್ತೋಗ್ಬಿಟ್ಟೆ. ನಿಮ್ಮ ತಂದೆ JP, ನಮ್ಮ ತಂದೆ UP ಅಂದ್ರೆ ಉಮಾಪತಿ. ಅವರಿಬ್ರು ಕ್ಲಾಸ್ಮೇಟ್ಸ್. ನಾನು ನಮ್ಮ ಚಿಕ್ಕಪ್ಪ ಕ್ಲಾಸ್ಮೇಟ್ಸ್. ನಿನ್ನ ನೋಡಕ್ ನೀನ್ ನೋಡ್ಬೇಕಾಗಿರೋ ಹುಡುಗ ನಾನೇ. ಜಾನು, ಒಂದು ಚಿಕ್ಕ ಮ್ಯಾಟ್ರ್ ಇದೆ, ಒಂದು 2 ಮಿನಿಟ್ಸಲ್ಲಿ ರೆಡಿ ಮಾಡ್ಕೊಂಡು ಹೊರಟ್ಬೋಣ. ಮುತ್ತೈದೆಯರಿಲ್ದೆ ಹುಡುಗಿ ನೋಡೋ ಶಾಸ್ತ್ರ ಹೇಗೆ? ಮುತ್ತೈದೆಯರಂದ್ರೆ ಯಪ್ಪ, ತುಂಬಾ ಭಯಂಕರವಾಗಿದ್ದೀರಿ. ಇದ್ರಲ್ಲಿ ನಮ್ಮ ಮತ್ತೆ ಯಾರೋ ನಾನು ಹೇಳಿ ಅಂದ್ರೆ ಈ ಮಗುಗೆ ಮಮ್ಮಿ ಕ್ಯಾರೆಕ್ಟರ್ ತುಂಬಾ ಇನ್ವಾಲ್ವ್ ಆಗ್ಬಿಡ. ಕೈ ತೆಗಿ. ನಮ್ಮ ಮಾವ ಯಾರೋ? ಏನು ಡ್ಯಾಡಿ ಕ್ಯಾರೆಕ್ಟ್ರಾ? ನಂಗೆ ಮದ್ವೆನೇ ಆಗಿಲ್ಲ. ಟೆಕ್ನಿಕಲಿ ನಾನು ಅನ್ಫಿಟ್. ಅಳಿ ಅಂದ್ರೆ ಒಳ್ಳೆ ಫಾರ್ಮಲ್ ಇದ್ರೆ ಬಾಲ್ ಹಾಕ್ದೇನೆ ಬ್ಯಾಟಿಂಗ್ ಆಡ್ತಾ ಇದಾರೆ. ಈ ಟೈಮಲ್ಲಿ ನಿನ್ ಟೆಕ್ನಾಲಜಿ ಬೇಕಾ? ಟೆಕ್ನಾಲಜಿಲಿ ಏನಿದೆ? ನಾನು ಅಪ್ಡೇಟ್ ಆಗಿದ್ದೀನಿ. ನಾನೇ ಡ್ಯಾಡಿ ಕ್ಯಾರೆಕ್ಟರ್. ಮಾವ, ನಿನ್ನ ಮಗಳ ಗುಣಗಳ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳು. ಯು ಮೀನ್ ಕ್ವಾಲಿಟೀಸ್? ಹೌದಾ ಗುಬಾಡ್? ನನ್ನ ಮಗಳ ನೋಟ ತಂಪಗಿರುತ್ತೆ. ನಗು ಬಂದ್ರೆ ಮಳೆ ಸುರಿಯತ್ತೆ, ಕೋಪ ಬಂದ್ರೆ ಬೆಂಕಿ ಆಗತ್ತೆ. ಮಗಳ ಬಗ್ಗೆ ಹೇಳು ಅಂದ್ರೆ ವೆದರ್ ರಿಪೋರ್ಟ್ ಹೇಳ್ತೀನ ಗೂಬೆ. ನಾನ್ ಕೇಳಿದ್ದು ನಿನ್ನ ಮಗಳು ಏನ್ ಓದ್ಕೊಂಡಿದ್ದಾಳೆ ಅಂತ. ಗೊತ್ತಿಲ್ಲ. ವಯಸ್ಸೆಷ್ಟು? ಗೊತ್ತಿಲ್ಲ. ಹೆಸರೇನು? ಗೊತ್ತಿಲ್ಲ. ಎಷ್ಟು ಭಾಷೆ ಬರುತ್ತೆ? ಡೋಂಟ್ ನೋ. ಅಣ್ಣಂಗೆ ರೋಪ ಕೊಡಿದ್ಯಾ? ಕಿಡ್ನಾಪ್ ಮಾಡಿದೀವಿ. ಏನೋ ಪಂಚಾಯತ್ಯ. ನಾನೆಲ್ಲ ಎತ್ತದೆ, ಸುಮ್ನೆ ಮಡ್ಸ್ದೆ ಅಷ್ಟೇ. ಹಾಗಿದ್ರೆ ಅದುಮ್ಕೊಂಡ್ ಕುತ್ಕೋ ಮಾವ. ನೀನ್ ದಡ್ಡನ ಮಗ ಆದ್ರೂ ನಿನ್ನ ಮಗಳು ನಂಗೆ ತುಂಬಾ ಇಷ್ಟ ಆದ್ಲು. ಈ ಸಂಬಂಧ ಫಿಕ್ಸ್. ಚಿಕ್ಕಪ್ಪ, ವರದಕ್ಷಿಣೆ ಮ್ಯಾಟ್ರ್ ಏನು ಅಂತ ಕೇಳು. ವರದಕ್ಷಿಣೆ ಮ್ಯಾಟ್ರಿಗೆ ಬನ್ನಿ. ಕಿಡ್ನಾಪ್ ಮಾಡಿದ್ರೆ ವರದಕ್ಷಿಣೆ ಏನು? ನಾನು ಖಂಡಿಸ್ತೀನಿ. ನೀವಿರ್ರಿ. ಅಳಿ ಅಂದ್ರೆ ಔಟ್ ಆದ್ರೂ ಬ್ಯಾಟ್ ಕೊಡಲ್ಲ, ಮತ್ತೆ ಶುರು ಮಾಡ್ತೀನಿ ಅಂತಾರೆ. ಅದೇನೋ ಕೊಟ್ಬಿಡಿ. ನಾ ಕೊಡಲ್ಲ. ಏನಂದ್ರೆ ಸೀರೆ ಬೆಂಕಿ ಬಿದ್ರೆ ಸೀರೆ ಬಗ್ಗೆ ಯೋಚನೆ ಮಾಡಕ್ಕಾಗತ್ತಾ? ಬಿಸಾಕ್ಬೇಕಷ್ಟೇ. ಮದ್ವೆ ಶಾಸ್ತ್ರ ಅಂತಾನೆ, ವರದಕ್ಷಿಣೆ ಅಂತಾನೆ, ನನ್ಗೇನು ಅರ್ಥ ಆಗ್ತಿಲ್ಲ. ಅರ್ಥ ಆಗ್ತಿಲ್ವಾ? ಚಿಕ್ಕಪ್ಪ, ಗೇಟ್ ಹತ್ರ ಹೋಗಿ ಅಪ್ಪನ್ ಕ್ಯಾರೆಕ್ಟರ್ ಇಂದ ಮತ್ತೆ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋಣ. ಅರ್ಥ ಆಗುತ್ತೆ. ಬನ್ರ. ಹಲೋ, ಮತ್ತೆ ಸ್ಟಾರ್ಟ್ ಮಾಡ್ತಾರಂತೆ ಫ್ರೆಶ್ ಆಗಿ. ಕೊಟ್ಬಿಡಿ. ಲೇ ಕಡಿಮೆ ಏನ ಎಕ್ಸ್ಪ್ರೆಷನ್? ಯಾವ ನೀನ ಕಷ್ಟಪಟ್ಟು ಸಂಪಾದನೆ ಮಾಡ್ದಂಗೆ ಕಿಡ್ನಾಪ್, ಮಾನಭಂಗ, ಮರ್ಡರ್ ಮಾಡಿ ಕಿತ್ಕೊಂಡಿದ್ದಲ್ವಾ? ಇವತ್ ನಿಂದು ಅಂತ ಅನ್ಕೊಂಡಿದ್ದು ನಿನ್ನೆ ಒಬ್ರದು, ನಾಳೆ ಒಬ್ರದು. ಬರಾಗ ಏನ್ ತಂದೆ, ಹೋಗಾಗೇನ್ ತಗೊಂಡೋಗ್ತೀಯಾ? ಕೊಟ್ಬಿಡಲೇ. ಐ ಬ್ಲೆಸ್ ಯು ಮೈ ಅತ್ತೆ. ಎಲ್ಲ ಸೆಟ್ ಆಗೋಯ್ತು. ಹುಡುಗಿನ ಕರ್ಕೊಂಡು ಹೋಗೋಣ. ಮದುವೆ ಆಗದೆ ಹೆಣ್ಣನ್ ಕರ್ಕೊಂಡು ಹೋಗ್ಬಾರ್ದು. ಅಬ್ಬಾ, ಮದುವೆ ಆಗಿಲ್ಲ ಅಂತ ಯಾರು ಹೇಳಿದ್ದು? ಇಲ್ಲ ನೋಡು, ಕೈ ಹಿಡಿದೆ, ಪಾಣಿಗ್ರಹಣ ಆದಂಗೆ. ಜಾನು, ಎದ್ದೇಳು. 1 2 3 4 5 6 7 7 ಹೆಜ್ಜೆನೂ ನಡೆದಾಯ್ತು. ಅಂದ್ರೆ ಮದುವೆ ಆದಂಗೆ. ಕರ್ಕೊಂಡು ಹೋಗ್ತೀನಿ. ಹೆಣ್ಮಗುನ್ ಕಳ್ಸ್ಕೊಡುವಾಗ ಅಳ್ಬೇಕಲ್ವಾ? ಇದೆಲ್ಲ ನಡೆದ್ಮೇಲೆ ನಿಂಗೆ ಏನರ್ಥ ಆಯ್ತು? ಹೆಣ್ಣು ಮಗುನ ಕಿಡ್ನಾಪ್ ಮಾಡಿದ್ರೆ ಭಿಕ್ಷೆ ಬೇಡ್ಬೇಕಾಗತ್ತೆ ಅಂತ. ಬೇಡ್ಕೋ.